ಬಿವಿಬಿ ಕಾಲೇಜು ಆವರಣದಲ್ಲಿ ಸ್ಥಳ ಮಹಜರನ್ನ ಮಾಡಲಾಗಿದೆ. ಈಗಾಗಲೇ ಸಿಐಡಿ ತನಿಖೆಗೆ ಕೊಟ್ಟಿರುವಂತಹದ್ದು ರಾಜ್ಯ ಸರ್ಕಾರ. ತನಿಖೆಯ ಆಳಕ್ಕೆ ಈಗ ಇಳಿದಿದ್ದಾರೆ ಅಧಿಕಾರಿಗಳು. ಅದರ ಮೊದಲ ಭಾಗವಾಗಿ ಸ್ಥಳ ಮಹಜರು ಮಾಡುವಂತಹ ಕೆಲಸ ಅದನ್ನು ಇವತ್ತು ಪೊಲೀಸ್ ಅಧಿಕಾರಿಗಳು ಮಾಡಿ ಮುಗಿಸಿರುವಂಥದ್ದು. ಬಿವಿಬಿ ಕಾಲೇಜು ಆವರಣದಲ್ಲಿ ನೇಹಾ ಓದ್ತಾ ಇದ್ರು. ಇದೇ ಆವರಣದಲ್ಲಿಯೇ ಫಯಾಜ್ ಚಾಕುವಿನಿಂದ 12 ಬಾರಿ ಚುಚ್ಚಿ ನೇಹಾಳನ್ನು ಕೊಲೆ ಮಾಡಿದ್ದ. ಈಗಾಗಲೇ ಮರಣೋತ್ತರ ಪರೀಕ್ಷೆಯ ವರದಿ ಕೂಡ ಪೊಲೀಸರ ಕೈ ಸೇರಿರುವಂತಹದ್ದು. ತನಿಖೆಯನ್ನು ಚುರುಕುಗೊಳಿಸ್ತಾ ಇದ್ದಾರೆ. ಆತನ ಉದ್ದೇಶ ಏನಾಗಿತ್ತು, ಜೊತೆಗೆ ಆತ ಯಾವ ರೀತಿ ಪ್ಲಾನ್ ಮಾಡಿಕೊಂಡಿದ್ದ, ಎಲ್ಲದರ ಬಗ್ಗೆಯೂ ಕೂಡ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಾವಿದ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜಾವಿದ್, ಇವತ್ತು ಸ್ಥಳ ಮಹಜರನ್ನ ಮಾಡಲಾಯಿತು. ಫಯಾಜ್ನನ್ನ ಕರ್ಕೊಂಡು ಬಂದು ಪೊಲೀಸ್ ಅಧಿಕಾರಿಗಳು ಮುಂದಿನ ಫಾರ್ಮಾಲಿಟೀಸ್ ಏನು, ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂತ? ನಿಜವಾಗ್ಲೂ ಪ್ರೇಮ್, ಇವತ್ತೇ ಅಷ್ಟೇ ಏನಂತ ಹೇಳಿದ್ರೆ ಸಿಐಡಿ ಅಧಿಕಾರಿಗಳು ಈ ಒಂದು ಪ್ರಕರಣವನ್ನ ತಮ್ಮ ಕೈಗೆ ಏನಂತ ಹೇಳಿದ್ರೆ ತೆಗೆದುಕೊಂಡಿರುವಂತದ್ದು. ಬೆಳಗ್ಗೆಯಿಂದ ಕೋರ್ಟ್ ಆದೇಶನ ತೆಗೆದುಕೊಂಡು ಬಂದು ಧಾರವಾಡ ಕೇಂದ್ರ ಕಾರಾಗೃಹದಿಂದ ಏನು ಕೊಲೆಗಾರ ಇದ್ದಾನೆ ಫಯಾಜನ್ನ ವಶಕ್ಕೆ ಪಡೆದು ಈಗ ಮಹಜರನ್ನ ನಡೆಸ್ತಾ ಇದ್ದಾರೆ. ಯಾವ ಚಾಕುವಿಂದ ಏನು ಫಯಾಜ್ ನೇಹಾಳಿಗೆ ಕೊಲೆ ಮಾಡಿದ್ದ, ಯಾವ ರೀತಿಯಾಗಿ ಸ್ಕೆಚ್ ಅನ್ನ ಮಾಡಿದ್ದ, ಪ್ಲಾನ್ ಮಾಡಿದ್ದ, ಧಾರವಾಡದಲ್ಲಿ ಏನಂತಿದ್ರೆ ಆ ಚಾಕುವನ್ನ ಖರೀದಿ ಮಾಡಿ ಸುಮಾರು 5 ದಿನಗಳ ಕಾಲ ಏನಂತಿದ್ರೆ ನೇಹಾಗೆ ಆತ ಸ್ಕೆಚ್ ಅನ್ನ ಹಾಕಿರ್ತಾನೆ. ನಂತರ ಏನಂತಿದ್ರೆ 18ನೇ ತಾರೀಕಿಗೆ ಹೋಗಿ ಕಾಲೇಜ್ ಒಳಗಡೆ ಕೊಲೆಯನ್ನ ಮಾಡಿರ್ತಾನೆ. ಇವೆಲ್ಲ ಏನಂತಿದ್ರೆ ಮಾಹಿತಿಯನ್ನ ಈಗ ಕಲೆ ಹಾಕಿರುವಂತ ಸಿಐಡಿ ಅಧಿಕಾರಿಗಳು ಮತ್ತಷ್ಟು ಏನಂತಿದ್ರೆ ಏನು ಆರೋಪಿಯಿಂದ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಬಿವಿಬಿ ಏನಂತಿದ್ರೆ ಕಾಲೇಜಿನಲ್ಲಿ ಮಹಜರು ಮಾಡಿದ ನಂತರ ಬೇರೆ ಎಲ್ಲಾದ್ರೂ ಏನೋ ಒಂದ್ ಕಡೆ ಏನಂತಿದ್ರೆ ಅಜ್ಞಾತ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಏನಂತಿದ್ರೆ ಹೆಚ್ಚಿನ ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಏನಂತಿದ್ರೆ ಮಾಡುವ ಸಾಧ್ಯತೆ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಜಾವಿದ್ ತಮ್ಮೆಲ್ಲ ಮಾಹಿತಿಗಾಗಿ.